ಸಿದ್ದರಾಮಯ್ಯನವ್ರಿಗೆ ಕಂಪ್ಯಾರಿಸನ್ನು ದೇವರಾಜರ ಜೊತೆ ಮಾಡೋದು ಮಹಾ ತಪ್ಪು. ಈಗ ನಾನು ಒಂದು ಸಣ್ಣ ವಿಷಯ ಹೇಳಬೇಕು ಅಂದರೆ, ಕತ್ತೆಗೂ ವಯಸ್ಸಾಗುತ್ತೆ, ಹಾಗೆ ಹಸುಗೂ ವಯಸ್ಸಾಗುತ್ತೆ. ಕತ್ತೆ ವಯಸ್ಸೇ ಬೇರೆ, ಹಸು ಇದೇ ಬೇರೆ. ಕತ್ತೆ ಏನು ಮಾಡೋಕ್ಕೆ ಸಾಧ್ಯನೋ ಅದು ಕತ್ತೆ ಮಾಡುತ್ತೆ, ಹಸು ಏನು ಮಾಡಬೇಕೋ ಅದು ಮಾಡುತ್ತೆ. ಬರೀ ದಿನಗಳ ಲೆಕ್ಕ ಹಾಕ್ಕೊಂಬಿಟ್ಟು ರಾಜ್ಯ ಆಡದೆ ಅಂತ ಅನ್ನೋದು ಅದು ಸೂಕ್ತ ಆಗೋಲ್ಲ. ಯಾವುದೇ ಆಗಲಿ, ಸಿದ್ದರಾಮಯ್ಯನ ಹುಂಡಿಯಿಂದ ಬಂದಿದ್ದಾರೆ, ಹೌದು, ಕೆಳಮಟ್ಟದಿಂದ ಬಂದಿದ್ದಾರೆ, ರಾಜಕೀಯ ಅದೆಲ್ಲ ಒಪ್ಪೋಣ. ದೇಶಕ್ಕೆ, ಕರ್ನಾಟಕಕ್ಕೆ ಹೇಳ್ಕೊಳ್ಳೋವಂಥ ಯಾವ ವಿಷಯನ ಅವರು ಪ್ರತಿಪಾದನೆ ಮಾಡಿದ್ದಾರೆ ಹೇಳಿ. 2.5 ವರ್ಷದಿಂದ ಏನು 5 ನಯಾ ಪೈಸದ ಇದನ್ನು ಪ್ರಯೋಜನವೂ ಸರ್ಕಾರಕ್ಕೋಸ್ಕರ ಮಾಡಿಲ್ಲ ಅವರು. ಹಾಗೆ ನೀವು ಯಾವುದೇ ವಿಷಯ ತಗೊಳ್ಳಿ, ಈಗ ಬರೀ ಫ್ರೀ ಬೀಸ್ ಅಂತ ಮಾಡಿಬಿಟ್ರು, ಅದರಲ್ಲಿ ಯಾವುದು ಸಮಂಜಸವಾಗಿ ನಡೀತಾ ಇದೆ? ಎಕ್ಸೆಪ್ಟ್ ಒಂದು ಹೆಂಗಸರಿಗೆ ಬಸ್ಸು ಇದು ಮಾಡಿದ್ದಾರೆ, ಅದರಿಂದ ದುರುಪಯೋಗನೇ ಜಾಸ್ತಿ ಆಗ್ತಾಯಿದೆ ಅನುಕೂಲಕ್ಕಿಂತ ಹೆಚ್ಚಾಗಿ. ಮತ್ತು 2,000 ರೂಪಾಯಿ ಒಬ್ರಿಗೆ ಹೆಂಗಸಿಗೆ ಕೊಟ್ಬಿಟ್ರೆ ಅವ್ರ ಮನೇಲಿ ಮಲ್ಕೊಂಡು ಹಾಗೆ ಮಾಡಿಬಿಟ್ಟು ದುಡಿದೇ ಇರೋ ಹಾಗೆ ಮಾಡಿ, ಸುಮ್ಮನೆ ಯಾವ ಪುರುಷಾರ್ಥಕ್ಕೋಸ್ಕರ ಈ 2,000 ಕೊಡಬೇಕಾಗಿತ್ತು ಹೇಳಿ? ಇದು ಅನ್ಯಾಯ ಅಲ್ವೇ? ಸರ್ಕಾರ ಮಾಡ್ತಾ ಇರೋದು ನಮ್ಮ ತೆರಿಗೆ ದುಡ್ಡೋದು. ಏನು ಸಿದ್ದರಾಮಯ್ಯನ ಪರ್ಸನಲ್ ದುಡ್ಡಿಂದ ತೆಗೆದು ಕೊಟ್ಟಿದ್ದಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತಾಯಿದ್ದೆ, ಸಿದ್ದರಾಮಯ್ಯನವ್ರು ಭಾಳ ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತ. ಸರ್, ಈಗ ಜನಗಳ ದುಡ್ಡನ್ನು ಅವರು ಈ ಗ್ಯಾರಂಟಿಗಳ ಮೂಲಕ ಮತ್ತು ಜನಗಳಿಗೆ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಜನಗಳ ದುಡ್ಡನ್ನು ಈಗ 1000 ಜನದ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು 5 ಜನಕ್ಕೆ ಕೊಟ್ಟರೆ ಜನಕ್ಕೆ ದುಡ್ಡು ಕೊಟ್ಟರು ಅಂತ ಹೇಳೋಕ್ಕಾಗತ್ತಾ? ಅದು ಆದರೆ ಎಲ್ಲರಿಗೂ ಕೊಡಿ, 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರು ತಾನೇ ವಿದ್ಯುತ್ತು. ಎಲ್ಲರಿಗೂ 200 ಯೂನಿಟ್ ಕೊಟ್ಬಿಡ್ಬೇಕು. ಅದು ಯಾಕೆ ಆಮೇಲೆ ಸರಾಸರಿ ತೊಗೊಂಡ್ರು? ಸರಾಸರಿ ಆಗಬೇಕಾಗಿತ್ತು ಅದಕ್ಕೆ. ಅದರಲ್ಲಿ ಒಟ್ಟು ಸರಾಸರಿ ಒಳಗಡೆ ಏನಾಯಿತು? 120ರಿಂದ 180 ಯೂನಿಟ್, 150 ಯೂನಿಟ್ ಒಳಗಡೆನೇ ಬಂತು ಎಲ್ಲರಿಗೂ. ಅದ್ರ ಮೇಲೆ ಜಾಸ್ತಿ ಮಾಡಿದ್ರೆ ಒಂದಕ್ಕೆ ಡಬಲ್ ದುಡ್ಡು ಮಾಡಿ 1000 ಜನದಿಂದ 10,000 ರೂಪಾಯಿ ಕಲೆಕ್ಟ್ ಮಾಡಿಬಿಟ್ಟು 5 ಜನಕ್ಕೆ 2,000 ರೂಪಾಯಿ ಕೊಡ್ತು ಅಂತಂದರೆ ಯಾವ ಉಪಯೋಗ ಇದೆ? ಯಾವ ಪುರುಷಾರ್ಥಕ್ಕೋಸ್ಕರ ಈ ಸರ್ಕಾರ ಬೇಕು ಹೇಳಿ? ಸರ್, ಈಗ ಗ್ಯಾರಂಟಿಗಳದಾಯಿತು, ಇವಾಗ CM ಸಿದ್ದರಾಮಯ್ಯ ಅವರೇ 2028ರವರೆಗೂ ಪೂರ್ಣಾವಧಿ. ಖಂಡಿತ ಬೇಡ ಅವರು. ಯಾಕೆ ಈ ಬೇರೆಯವ್ರು ಯಾರು ಬರಲಿ, ಒಂದು ಬದಲಾವಣೆ ನೋಡೋಣ. ಏನೋ ಇವರೇನೋ ಕಡಿದು ದಬ್ಬಾಕಿದ್ದು ನಾವು ನೋಡಾಗೋಯ್ತು, ಏನೂ ಮಾಡಲಿಲ್ಲ ಇವರು. ಅಟ್ಲೀಸ್ಟ್ ಮುಂದೆ ಬರೋರು ಯಾರು ಏನಾದ್ರು ಬದಲಾವಣೆ ಮಾಡ್ಬೋದಾ ಅನ್ನೋದನ್ನು ನಾವು ಯುವಜನಗಳು ನೋಡೋಣ. ಒಂದು ಸ್ವಲ್ಪ ಬೇರೆಯವ್ರಿಗೆ ಅವಕಾಶ ಕೊಡಿ. ಆಗಲಿಲ್ಲ ಅಂತಂದರೆ ದಯವಿಟ್ಟು ರಿಸೈನ್ ಮಾಡಿಬಿಟ್ಟು ಮನೆಗೆ ಹೋಗಿ ಕೂತ್ಕೊಳ್ಳಿ ಸುಮ್ಮನೆ ನಿರಾಳಾಗಿ ಅಂತ. ಇಲ್ಲ ಮಾಡೋದಾದರೆ ಸಂತೋಷವಾಗಿ ಜನಪರವಾದಂಥ ಕಾರ್ಯಗಳನ್ನು ಮಾಡಿ. ಬರೀ ಎಲ್ಲರಿಗೂ ಫ್ರೀ ಕೊಡ್ತೀನಿ ಅನ್ನೋದು ಅದು ಜನಪರ ಕಾರ್ಯ ಅಲ್ಲ ಅದು.